ಡಯಾಬಿಟೀಸ್ ಅಂತ ಅಂದ್ರೆ ಜನಕ್ಕೆ ಎಲ್ರಿಗೂ ಗೊತ್ತು, ಕಣ್ಣಿನ ತೊಂದರೆ ಆಗುತ್ತೆ, ಕಿಡ್ನಿ ತೊಂದರೆ ಆಗುತ್ತೆ, ಹಾರ್ಟಿನ ತೊಂದರೆ ಆಗುತ್ತೆ ಅಂತ ಎಲ್ಲ. ಬಟ್ ಅವ್ರಿಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಕಾಲಿನ ತೊಂದರೆ ಆಗೋಂಥದ್ದು. ಔಟ್ ಆಫ್ ಎವ್ರಿ 5 ಪೇಷಂಟ್ಸ್ ಹೂ ಆರ್ ಡಯಾಗ್ನೋಸ್ಡ್ ವಿತ್ ಡಯಾಬಿಟೀಸ್, ಅದ್ರಲ್ಲಿ ಒಬ್ರು ಲೆಸ್ ದನ್ 30 years. ಕಾಲಿನ ಯಾವಾಗ್ಲೂ ನಮ್ಮ ನಡಿಗೆಯಲ್ಲಿ ಪ್ರೆಷರ್ ಪಾಯಿಂಟ್ಸ್ ಅಂತ ಇರ್ತವೆ. ಸೊ ನಾವು ಅದರ ಮೇಲೆ ಕರೆಕ್ಟ್ ಆಗಿ ಭಾರ ಬಿಟ್ಟಾಗ ನಮ್ಮ ವೆಯ್ಟ್ ಕ್ಲೀನ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಇವರಿಗೆ ಯಾವಾಗ ಸ್ಪರ್ಶನ ಕಳ್ಕೊಂತಾರೆ, ಅವ್ರಿಗೆ ಹೇಗೆ ನಡೀತಿದೀವಿ ಅನ್ನೋದ್ರ ಗೊತ್ತಾಗೋದಿಲ್ಲ. ಕೆಲವ್ರಿಗೆ ಸಿಂಪ್ಟಮ್ಸ್ ಇರುತ್ತೆ, ಅಂದರೆ ಎಲ್ಲೋ ಬಾಯಾರಿಕೆ ಜಾಸ್ತಿ, ರಿಸಸ್ ಜಾಸ್ತಿ, ವೆಯ್ಟ್ ಲಾಸ್ ಆಗ್ತಿರುತ್ತೆ. ಅವ್ರು ಅದನ್ನು ಅಬ್ಸರ್ವ್ ಮಾಡ್ಕೊಂಡ್ರಲ್ಲ, ನಾನು ಏನೋ ಯೋಗಾಸನ ಮಾಡ್ತಾ ಇದ್ದೀನಿ ಅಥವಾ ಏನೋ ಒಂದು ಡಯಟ್ ಮಾಡ್ತಾ ಇದ್ದೀನಿ, ದಟ್ ಇಸ್ ವೈ ಐ ಆಮ್ ಲೂಸಿಂಗ್ ವೆಯ್ಟ್, ಇಟ್ ಇಸ್ ವರ್ಕಿಂಗ್ ವಂಡರ್ಸ್ ಫಾರ್ ಮೀ ಅಂತ ಅಂದ್ಕೊಂಡಿರ್ತಾರೆ. ಹಂಗೂ ಅಂದ್ಕೊಂಡಿರೋರು ಇದ್ದಾರೆ. ಸೆಕೆ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಅದು ಬಿಸಿಲು ಬಂಡೆ ಮೇಲೆ ಎಲ್ಲ ನಡೆದಿರ್ತಾರೆ ಬರೀ ಕಾಲಲ್ಲಿ, ನೋಡಿದರೆ ಬೊಬ್ಬೆಗದ ಬಂದ್ಬಿಟ್ಟಿರುತ್ತೆ. ನಮಸ್ಕಾರ ವೀಕ್ಷಕರಿಗೆ. ಈ ದಿನ ನಾವು ಒಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ. ಅದು ನವೆಂಬರ್ 14ನೇ ತಾರೀಕು ಡಯಾಬಿಟಿಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಈ ಅನುಗುಣವಾಗಿ ನಾವು ಸ್ಪರ್ಶ ಹಾಸ್ಪಿಟಲ್ RR ನಗರಿಂದ ಒಂದು ಸಣ್ಣ ಪ್ರೋಗ್ರಾಮನ್ನು ಆಯೋಜಿಸುತ್ತಿದ್ದೇವೆ. ನನ್ನ ಹೆಸರು ಡಾಕ್ಟರ್ ಅಶೋಕ್ ಅಂತ. ನಾನು ಸರ್ಜರಿ ಡಿಪಾರ್ಟ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ಮ ಜೊತೆ ಇರೋರು ಡಾಕ್ಟರ್ ಶ್ಯಾಮ್ ಸುಂದರ್ ಅಂತ, ಅವರ ಪರಿಚಯ. ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಶ್ಯಾಮ್ ಸುಂದರ್ CM, ಹಾರ್ಮೋನ್ ವೈದ್ಯ, ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿಸ್ಟ್, ಸ್ಪರ್ಶ್ ಹಾಸ್ಪಿಟಲ್, ರಾಜರಾಜೇಶ್ವರಿ ನಗರ, ಬೆಂಗಳೂರು. ನಮಸ್ಕಾರ ಸರ್. ನಮಸ್ತೆ ಸರ್. ಸೊ ಬಿಕಾಸ್ ಆಫ್ ದಿಸ್ ವರ್ಲ್ಡ್ ಡಯಾಬಿಟಿಕ್ ಡೇ ವಿ ಆರ್ ಸೆಲೆಬ್ರೇಟಿಂಗ್, ಸೊ ಐ ವಾಂಟ್ ಟು ಇಂಟ್ರೊಡ್ಯೂಸ್ ಟು ದಿಸ್ ಫೋರಮ್. how many patients and how do you see daily, what all patients you see? Okay. ನಾವು ಯಾಕೆ ಡಯಾಬಿಟಿಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು, ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಡಯಾಬಿಟಿಸ್? ಸೊ ನಾವು ಆ್ಯಸ್ ಅ ಎಂಡೋಕ್ರೈನಾಲಜಿಸ್ಟ್ ನಾವು ಈ ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲದನ್ನು ಟ್ರೀಟ್ ಮಾಡ್ತೀನಿ. ವೆದರ್ ಇಟ್ ಇಸ್ ಡಯಾಬಿಟೀಸ್, ಥೈರಾಯ್ಡ್ ಅಥವಾ ಅಡ್ರಿನಲ್ ಗ್ಲ್ಯಾಂಡ್, ಪಿಟ್ಯೂಟರಿ ಗ್ಲ್ಯಾಂಡ್. ಬಟ್ ಜನ ಬೇರೆ ಯಾವುದನ್ನು ಕೇಳೇ ಇರಲ್ಲ. ಡಯಾಬಿಟಿಸ್ ಅನ್ನೋದು ಗೊತ್ತು, ಯಾಕೆಂದರೆ ಅದು ಸರ್ವೇ ಸಾಮಾನ್ಯವಾಗಿದೆ. ಸೊ ನಾವು ಪ್ರಿವೆಲೆನ್ಸ್ ಡೇಟಾ ಅಂತ ನೋಡೋಕ್ಕೆ ಹೋದರೆ ಇಂಡಿಯಾದಲ್ಲಿ ಅಟ್ಲೀಸ್ಟ್ 10 to 12%, ಅಂದರೆ 10 ಜನರಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಬರ್ತಕ್ಕಂತಹ ಒಂದು ಚಾನ್ಸಸ್ ಇರುತ್ತೆ. ಮತ್ತು ಈಗ ನಮಗೆ ಕಳವಳಕಾರಿಯಾಗಿ ಇರುವಂತಕ್ಕಂಥ ಸಂಗತಿ ಏನಪ್ಪ ಅಂತಂದರೆ, ಔಟ್ ಆಫ್ ಎವ್ರಿ 5 ಪೇಷಂಟ್ಸ್ ಹೂ ಆರ್ ಡಯಾಗ್ನೋಸ್ಡ್ ವಿತ್ ಡಯಾಬಿಟೀಸ್, ಅದರಲ್ಲಿ ಒಬ್ಬರು ಲೆಸ್ ದೆನ್ 30 years. ಸೊ ಈ ಯಂಗ್ ಆನ್ಸೆಟ್ ಡಯಾಬಿಟೀಸ್ ಅಥವಾ ಡಯಾಬಿಟೀಸ್ ಇನ್ ಯೂತ್ ಅಂತ ಏನು ಹೇಳ್ತೀವಲ್ಲ, ಅದು ಡಿಸ್ಪ್ರಪೋರ್ಷನೇಟ್ಲಿ ಇದು ಜಾಸ್ತಿ ಆಗ್ತಾ ಇದೆ. ಸೊ ನನ್ನ OPD ಅಂತ ನಾನು ನೋಡಕ್ಕೆ ಹೋದಾಗ, ಎಸ್, ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಐ ಟ್ರೀಟ್ ಆರ್ ವಿತ್ ಡಯಾಬಿಟೀಸ್. ಓಕೆ. ಸೊ ನಾನು ನಿಮಗೆ ಒಂದು ಕ್ವೆಶನ್ ಕೇಳಬೇಕು. ಹೇಳಿ. ಸೊ ಡಯಾಬಿಟೀಸ್ ಅಂತ ಅಂದರೆ ಜನಕ್ಕೆ ಎಲ್ರಿಗೂ ಗೊತ್ತು, ಕಣ್ಣಿನ ತೊಂದರೆ ಆಗುತ್ತೆ, ಕಿಡ್ನಿ ತೊಂದರೆ ಆಗುತ್ತೆ, ಹಾರ್ಟಿನ ತೊಂದರೆ ಆಗುತ್ತೆ ಅಂತ ಎಲ್ಲ. ಬಟ್ ಅವ್ರಿಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಕಾಲಿನ ತೊಂದರೆ ಆಗೋಂಥದ್ದು. ಹೌದು. ಸೊ ಕಾಲಿನ ತೊಂದರೆನೂ ಡಯಾಬಿಟೀಸಿಂದ ಆಗುತ್ತೆ ಅಂತ ಅನ್ನೋದನ್ನ ಇಷ್ಟೊಂದು ಜನ ಅದು ನಂಬಕ್ಕೆ ರೆಡಿ ಇರಲ್ಲ. ನಿಜ. ಸೊ ಕಾಲಿಗೆ ಹೆಂಗೆ ಎಫೆಕ್ಟ್ ಮಾಡುತ್ತೆ ಡಯಾಬಿಟಿಸ್? ಇಲ್ಲ, ಕಾಲಿಗೆ ಬರೋಕ್ ಮುಂಚೆನೆ ಬಹಳಷ್ಟು ದಿವಸ ಅವರಿಗೆ ಡಯಾಬಿಟಿಸ್ ಇಂದ ತೊಂದರೆ ಬಳಲುತ್ತಾರೆ ಅವರು. ಕರೆಕ್ಟ್. ಯಾವಾಗ ಅವರು ಶುಗರನ್ನು ಕಂಟ್ರೋಲ್ ಮಾಡ್ಕೊಂಡಿಲ್ಲ, ಸೊ ಅದರ ಪರಿಣಾಮ ಅವರಿಗೆ ನರಗಳ ಮೇಲೆ ಬೀಳುತ್ತೆ, ಮಾಂಸದ ಮೇಲೆ ಬೀಳುತ್ತೆ, ಕೊನೆಗೆ ಮೂಳೆಗಳ ಮೇಲೂ ಬೀಳುತ್ತೆ. ಸೊ ಅವರಿಗೆ ಹೇಗೆ ನಡೀತಾರೆ ಅನ್ನೋದರ ಮೇಲೆ, ನಮ್ಮ ಕಾಲಿನ ಯಾವಾಗಲೂ ನಮ್ಮ ನಡಿಗೆಯಲ್ಲಿ ಪ್ರೆಷರ್ ಪಾಯಿಂಟ್ಸ್ ಅಂತ ಇರ್ತವೆ. ಸೊ ನಾವು ಅದರ ಮೇಲೆ ಕರೆಕ್ಟಾಗಿ ಭಾರ ಬಿಟ್ಟಾಗ ನಮ್ಮ ವೆಯ್ಟ್ ಕ್ಲೀನ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಇವರಿಗೆ ಯಾವಾಗ ಸ್ಪರ್ಶನ ಕಳ್ಕೊಂತಾರೆ, ಅವ್ರಿಗೆ ಹೇಗೆ ನಡೀತಿದೀವಿ ಅನ್ನೋದ್ರ ಗೊತ್ತಾಗೋದಿಲ್ಲ. ಕರೆಕ್ಟ್. ಸೊ ಪ್ರೆಷರ್ ಪಾಯಿಂಟ್ಸ್ ಮೇಲೆ ಬಿಟ್ಟು ನಾನ್ ಪ್ರೆಷರ್ ಪಾಯಿಂಟ್ಸ್ ಮೇಲೆ ಅವರು ಪ್ರೆಷರ್ ಬಿಟ್ಟಾಗ, ಮಾಂಸಗಳಕ್ಕೆ ಸರಿಯಾಗಿ ರಕ್ತಸ್ರಾವ ಇಲ್ದಿದ್ದಾಗ ಏನಾಗುತ್ತೆ, ಸಣ್ಣದಾಗಿ ಬಿರುಕುಗಳು ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಅವರಿಗೆ ಸ್ಪರ್ಶ ಇಲ್ದಿದ್ದಾಗ ಅವರಿಗೆ ನೋವು ಗೊತ್ತಾಗೋದಿಲ್ಲ. ಸೊ ಅವ್ರಿಗೆ ಗೊತ್ತಾಗೋ ಅಷ್ಟರಲ್ಲಿ ಅವರು ಗಾಯಗಳು ದೊಡ್ಡಾಗಿರುತ್ತೆ, ಅಲ್ಲಿ ಮಾಂಸ ಕೊಳತೋಗ್ಬಿಟ್ಟು ಸಣ್ಣದಾಗಿ ಬಿರುಕುಗಳು ಕಾಣಿಸ್ಕೊಂಡು. ಸೊ ಭಾಳಷ್ಟು ಜನ ಸಣ್ಣ ಗಾಯ ಇದ್ದಾಗೆ ಬರೋ ಸ್ಟೇಜಲ್ಲಿದ್ದಾಗ ನಾವು ಯೂಶ್ವಲಿ ನೋಡೋದಿಲ್ಲ. ಇವರೆಲ್ಲ ಸ್ವಲ್ಪ ಕೊಳತಿರೋ ಸ್ಟೇಜಲ್ಲಿ ಬರೋದೆ ಯೂಶಲಿ ಕಾಮನ್ ಆಗಿರುತ್ತೆ. ಎರಡನೇದು ಸಣ್ಣ ಸಣ್ಣ ಅವರು ಅನ್ಕೊಂಡಿರ್ತಾರೆ ಚಿಕ್ಕ ಗಾಯ,
ಇದು ಹಾಗೆ ಕಡಿಮೆ ಆಗತ್ತೆ. ವಾಸಿ ಆಗುತ್ತೆ ಅಂತ ಅನ್ಕೊಂತಾರೆ. ಸೊ ನಾವು ನೋಡಿದ್ರಲ್ಲಿ ಒಂದು 10% ಜನ ಅವ್ರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತಾನೂ ಗೊತ್ತಿರಲ್ಲ. ಆ ಗಾಯ ಸೊ ಫಸ್ಟ್ ಟೈಮ್ ಅವ್ರಿಗೆ ಹಾ. ಕಾಲಿಗೆ ಗಾಯ ಆದಾಗ್ಲೇ ಡಯಾಬಿಟಿಸ್ ಇದೆ ಅಂತ ಡಾಕ್ಟರ್ ಇದಕ್ಕೆ ಔಷಧಿ ತಗೊಂಡೆ ಕಡಿಮೆ ಆಯ್ತು ಅದು ಇದು ಅಂತ ಹೇಳ್ತಾರೆ ಹೊರತು ಕಡಿಮೆ ಆಗ್ತಾನೆ ಇಲ್ಲ, ಗಾಯ ಇನ್ನೂ ಹಾಗೇ ಇದೆ ಅಂತ ಬಂದಾಗ ಆವಾಗ ನಾವು ಶುಗರ್ ಟೆಸ್ಟ್ ಮಾಡಿ ನೋಡಿದಾಗ ಅವರಿಗೆ ಸಕ್ಕರೆ ಕಾಯಿಲೆ ಇದೆ ಅನ್ನೋದು ಗೊತ್ತಾಗ್ತಿರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ, ಎಂಡೋಕ್ರೈನಾಲಜಿಸ್ಟ್ ಡಿಪಾರ್ಟ್ಮೆಂಟ್ ನಾವು. ಸೊ ಎಕ್ಸಾಂಪಲ್ ನೀವಿದ್ದೀರಾ, ನಿಮ್ಮ ಹತ್ರ ಕಳಿಸ್ಕೊಡ್ತೀವಿ. ಸೊ ಅದಕ್ಕೆ ನೀವು ಏನು ಟ್ರೀಟ್ಮೆಂಟ್ ಶುರು ಮಾಡ್ತೀರಾ? ಸೊ ಎಸ್, ನೀವು ಹೇಳಿದ್ದು ಕರೆಕ್ಟ್. ಸುಮಾರಷ್ಟು ಜನಕ್ಕೆ ಈ ಫಸ್ಟ್ ಟೈಮ್ ಕಾಲಿಗೆ ಗಾಯ ಆಗಿರುತ್ತೆ, ಕಾಲಿಗೆ ಗಾಯ ವಾಸಿನೇ ಆಗ್ತಿರಲ್ಲ ಅಂತ ಅಂದಾಗ ಅವ್ರು ಬಂದು ತೋರಿಸ್ತಾರೆ ನಿಮ್ಮ ಹತ್ರ. ಆ್ಯಂಡ್ ಎಷ್ಟೋ ಜನಕ್ಕೆ ಹೊಸದಾಗಿ ಡಯಾಗ್ನೋಸಿಸ್ ಆಗುತ್ತೆ. ಆ ಟೈಮಲ್ಲಿ ನಮಗೆ ಬಹಳಷ್ಟು ಫ್ಯಾಕ್ಟರ್ಗಳನ್ನ ನಾನು ಕನ್ಸಿಡರ್ ಮಾಡ್ತೀನಿ. ಒಂದು, ಅವರ ಮೊಬಿಲಿಟಿ. ಎರಡನೇದು, ಅವರ ಶುಗರ್ ಕಂಟ್ರೋಲ್ ಸ್ಟೇಟಸ್. ಸೊ ಆ್ಯಂಡ್ ಮೂರನೇದು, ಅವರ ಸಿಮ್ಟಮ್ಸ್. ಕೆಲವ್ರಿಗೆ ಸಿಮ್ಟಮ್ಸ್ ಇರುತ್ತೆ, ಅಂದರೆ ಎಲ್ಲೋ ಬಾಯಾರಿಕೆ ಜಾಸ್ತಿ, ರೀಸಸ್ ಜಾಸ್ತಿ, ವೆಯ್ಟ್ ಲಾಸ್ ಆಗ್ತಿರುತ್ತೆ. ಅವ್ರು ಅದನ್ನು ಅಬ್ಸರ್ವ್ ಮಾಡ್ಕೊಂಡ್ರಲ್ಲ, ನಾನು ಏನೋ ಯೋಗಾಸನ ಮಾಡ್ತಾ ಇದ್ದೀನಿ ಅಥವಾ ಏನೋ ಒಂದು ಡಯಟ್ ಮಾಡ್ತಾ ಇದ್ದೀನಿ, ದಟ್ ಇಸ್ ವೈ ಐ ಆಮ್ ಲೂಸಿಂಗ್ ವೆಯ್ಟ್, ಇಟ್ ಇಸ್ ವರ್ಕಿಂಗ್ ವಂಡರ್ಸ್ ಫಾರ್ ಮೀ ಅಂತ ಅಂದ್ಕೊಂಡಿರ್ತಾರೆ. ಹಂಗೂ ಅಂದ್ಕೊಂಡಿರೋರು ಇದ್ದಾರೆ. ಸೊ ಅಂದ್ಕೊಂಡು ಆಮೇಲೆ ದಟ್ ಈಸ್ ದ ಸಿಮ್ಟಮ್ಸ್. ಸೊ ಡಯಾಬಿಟೀಸ್ ವಿತ್ ಸಿಮ್ಟಮ್ಸ್, ಡಯಾಬಿಟೀಸ್ ವಿತೌಟ್ ಸಿಮ್ಟಮ್ಸ್. ನೀವು ಹೇಳಿದಾಗೆ ವಿತ್ ಜಸ್ಟ್ ಏನೋ ನಾನ್ ಹೀಲಿಂಗ್ ವೂಂಡ್ ಅಂತ ಬಂದಾಗ ಡಿಟೆಕ್ಟ್ ಆಗುವಂಥದ್ದು. ಸಿಮ್ಟಮ್ಯಾಟಿಕ್ ಇದ್ದಾರೆ ಅಂತಂದರೆ ಅವ್ರಿಗೆ ಡಯಾಬಿಟೀಸಿಂದಾಗಿ ಬಹಳಷ್ಟು ಆರ್ಗನ್ಸ್ಗಳು ಆಲ್ರೆಡಿ ಎಫೆಕ್ಟ್ ಆಗ್ತಾ ಇದೆ ಅಂತ. ಆವಾಗ ನಾವು ಸ್ವಲ್ಪ ಅಗ್ರೆಸಿವ್ ಆಗೇ ಶುಗರ್ ಕಂಟ್ರೋಲ್ ಮಾಡಬೇಕಾಗತ್ತೆ. ಈಗ ಭಾಳಷ್ಟು ಜನ ಬರ್ತಾರೆ ನಿಮ್ಮ ಹತ್ರ, ಸರ್ ನನಗೆ ಸಕ್ಕರೆ ಕಾಯಿಲೆ ಇದೆ. ಈಗ ನಮ್ಮ ಹತ್ರ ಬರ್ತಾರೆ, ಇಲ್ಲ ಡಾಕ್ಟ್ರೇ ನಾನು ಔಷಧಿಯನ್ನು ಶುರು ಮಾಡೋದಿಲ್ಲ, ನಾನು ಡಯಟ್ ಮಾಡ್ತೀನಿ, ನಾನು ಅನ್ನ ತಿನ್ನೋದಿಲ್ಲ, ಅನ್ನ ಬಿಟ್ಬಿಡ್ತೀನಿ, ಬರೀ ನಾನು ಗೋಧಿ ತಿಂತೀನಿ, ರಾಗಿ ತಿಂತೀನಿ, ಬೆಲ್ಲ ತಿಂತೀನಿ ಅಂತ ಹೇಳ್ತಾರೆ. ಅಂಥವ್ರಿಗೆ ನೀವು ಹೇಳೋದೇನಾದರೂ ಇದೆಯಾ? ಸಿ ಅಗೇನ್ ನಾ ಹೇಳಿದ್ನಲ್ಲ, ಡಯಾಬಿಟಿಸ್ ಅನ್ನೋದು ಡಿಟೆಕ್ಟ್ ಆದಾಗ ಕೆಲವ್ರಿಗಂತೂ ಹೆಲ್ತ್ ಚೆಕ್, ಜನರಲ್ ಹೆಲ್ತ್ ಚೆಕ್ ಅಂತ ಡಿಟೆಕ್ಟ್ ಆಗಿ ಬರುತ್ತೆ. ಅವ್ರದ್ದು HbA1c 6.5, 7 ಆ ಥರ ಒಂಚೂರು ಎಲಿವೇಶನ್ ಇರುತ್ತೆ. ಆ್ಯಂಡ್ ದೇ ಆರ್ ವೆರಿ ವೆಲ್ ಮೋಟಿವೇಟೆಡ್. ಅವ್ರಿಗೇನು ಈ ಥರ ಕಾಲಿನ ಸಮಸ್ಯೆಗಳಾಗಲಿ ಅಥವಾ ಬೇರೆ ಇನ್ನೇನು ಸಮಸ್ಯೆಗಳಿರಲ್ಲ. ಅಂಥವ್ರಿಗೆ ನಾನು ಐ ಓನ್ಲಿ ಟೆಲ್ ದೆಮ್, ವಿಲ್ ಸಿ ಫಾರ್ 3 months. ನಾವು ಕೆಲವೊಂದು ಡಯಟರಿ ಚೇಂಜಸ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ ಡೆಫಿನೆಟ್ಲಿ ಇಟ್ ಕಮ್ ಅಂಡರ್ ಕಂಟ್ರೋಲ್. ಬಟ್ ಸಮ್ಮನ್ ವಿತ್ HbA1c ಆಫ್ 10, 11 ಅಥವಾ 14, 15 ಕಾಲು ಅಲ್ಲೇ ಕೊಳ್ತೋಗೋ ಸ್ಟೇಜಲ್ಲಿ ಇದೆ, ಇನ್ನೊಂದು ಚೂರು ಹೋದ್ರೆ ನೆಕ್ಸ್ಟ್ ಕಾಲು ಕಟ್ ಮಾಡೋ ಸ್ಟೇಜ್ಗೆ ಬಂದಿರುತ್ತೆ. ಅವ್ರು ಹೋಗ್ಬಿಟ್ಟು ನಾನು ಡಯಟಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಬರ್ತೀನಿ ಅಂತಂದರೆ ದೆನ್ ಇಟ್ ಈಸ್ ನಿಯರ್ಲಿ ಇಂಪಾಸಿಬಲ್. ಈಗ ಪ್ರವಾಹದಲ್ಲಿ ಮುಳುಗ್ತಿರೋನ್ಗೆ ಫಸ್ಟು ಲೈಫ್ ಬೋಟ್ ಕೊಟ್ಟು ಉಳಿಸ್ಕೋಬೇಕು. ಹೌದು, ಅಲ್ಲಿ ಹೋಗ್ಬಿಟ್ಟೆ ನೀನು ಈಜ್ಬೇಕಪ್ಪ, ಕೈ ಹಿಂಗಾಡ್ಸು ಕಾಲು ಓದಿ ಅಂತಂದರೆ ಅಲ್ಲಿ ದಟ್ ಈಸ್ ಡಿಫಿಕಲ್ಟ್. ಸೊ ಸಮ್ವನ್ ವಿತ್ ದ ಸಿಮ್ಟಮ್ಸ್ ಆ್ಯಂಡ್ ಕಾಂಪ್ಲಿಕೇಶನ್ಸ್, ಎಸ್, ಟ್ರೀಟ್ ಅಗ್ರೆಸಿವ್ಲಿ. ಆ್ಯಂಡ್ ಎಸ್, ಸಮ್ಟೈಮ್ಸ್ ಇನ್ಸುಲಿನ್ನೇ ಯೂಸ್ ಮಾಡ್ತೀನಿ ಸ್ಟಾರ್ಟಿಂಗೇ. ಅವ್ರಿಗೆ ಬಂದ ತಕ್ಷಣನೇ ಇನ್ಸುಲಿನ್. ಅವ್ರು ಕೇಳ್ತಾರೆ, ಏನು ಸರ್ ಇನ್ಸುಲಿನ್ ಕೊಡ್ತಿದ್ದೀನಿ? ಇಲ್ಲಪ್ಪ, ಈ ಸ್ಥಿತಿ ಹಂಗಿದೆ, ನಾವು ಕೊಟ್ಟು ಕಂಟ್ರೋಲ್ ಮಾಡಿ ನಿಮ್ಮನ್ನು ಕಾಪಾಡಿಕೊಂಡು ಆಚೆ ಕರ್ಕೊಂಬಂದ್ಮೇಲೆ ಆಮೇಲೆ ನಾನೇ ಹೇಳ್ಕೊಡ್ತೀನಿ, ಕೂತ್ಕೊಂಡು ಅದನ್ನು ಡಿಸ್ಕಸ್ ಮಾಡೋಣ. ಡಯಟು ಅದೆಲ್ಲ ಆಮೇಲೆ ನಿಂಗೆ ಹೇಳ್ಕೊಡ್ತೀನಿ. ಫಸ್ಟ್ ನೀನು ಈ ಒಂದು ಸ್ಥಿತಿನ ಕಾಲು ಉಳಿಸ್ಕೊಳ್ಳೋದನ್ನ ನೋಡ್ಕೋ ಅನ್ನೋ ಥರ ಹೇಳ್ಕೊಡ್ತೀನಿ. ಆ್ಯಂಡ್ ನೀವು ಹೇಳಿದ್ರಲ್ಲ, ಈಗ ರೈಸ್ ಬಿಟ್ಬಿಟ್ಟು ನಾನು ಚಪಾತಿ ತಿಂತೀನಿ, ಮುದ್ದೆ ತಿಂತೀನಿ. ಚಪಾತಿ, ಈಗ ಗೋಧಿ, ರಾಗಿ, ಅಕ್ಕಿ ಇವೆಲ್ಲ ಏಕದಳ ಧಾನ್ಯಗಳು, ಮೊನೊಕಾಟಿಲಿಡನ್ಸ್ ಅಂತ ನಾವು ಓದಿರ್ತೀವಿ. ಸೊ ಅದರಲ್ಲಿ ಎಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ ಕಂಟೆಂಟು ಒಂದು 3-4% ವೇರಿಯೇಷನ್. ಒಂದರಲ್ಲಿ 70% ಇರುತ್ತೆ, ಇನ್ನೊಂದ್ರಲ್ಲಿ 72% ಇರುತ್ತೆ, ಇನ್ನೊಂದು 65% ಇರುತ್ತೆ. ಏನು ಅಜಗಜಾಂತರ ವ್ಯತ್ಯಾಸ ಏನಿಲ್ಲ. ಸೊ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಸರ್ ನಂಗೆ ಡಯಾಬಿಟಿಸ್ ಬಂತು ಸರ್, ನಾನು ಅನ್ನ ಬಿಟ್ಟೆ ಚಪಾತಿ ತಿಂತಿದ್ದೀನಿ. ಎಷ್ಟು ಚಪಾತಿ ತಿಂತಿದ್ದೆ? 4-5 ಚಪಾತಿ. ಸೊ ಅಲ್ಲಿಗೆ ಕಾರ್ಬೋಹೈಡ್ರೇಟ್ ಲೋಡ್ ಅಲ್ಲಿಗೆ ಅಷ್ಟಕ್ಕಷ್ಟು ಬಂದೇ ಬಿಡ್ತು. ಸೊ ಆ ಡಯಟ್ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಇಟ್ ಟೇಕ್ಸ್ ಅಟ್ಲೀಸ್ಟ್ 15 to 20 minutes. ನಮ್ಮ ಅಸಿಸ್ಟೆಂಟು ಇದ್ದಾರೆ, ಸೊ ಶಿ ಎಜುಕೇಟ್ಸ್. ಸೊ ಅವರು ಎಜುಕೇಟ್ ಮಾಡಿದ್ಮೇಲೆ ಮತ್ತೆ ನನ್ನ ಹತ್ರ ಬಂದಾಗ್ಲೂ ಐ ಆಲ್ಸೋ ರೀಇನ್ಫೋರ್ಸ್. ಸೊ ಏನೋ ಒಂದನ್ನ, ಈಗ ಸಕ್ಕರೆ ಬಿಟ್ಬಿಟ್ಟ ತಕ್ಷಣ ಶುಗರ್ ಹೋಗುತ್ತೆ ಆ ಥರದ್ದು ಏನಿರಲ್ಲ. ಸೊ ಈ ಚೇಂಜಸ್ ಮಾಡ್ಕೋಬೇಕು ಅಂತ ಅನ್ನೋದನ್ನು ಹೇಳ್ತೀನಿ. ಸೊ ನೀವು ಹೇಳೋದ್ರ ಪ್ರಕಾರ ಶಿಸ್ತಿರಬೇಕು. ಶಿಸ್ತು ಇಂಪಾರ್ಟೆಂಟ್. ಊಟದಲ್ಲಿ ಶಿಸ್ತಿರಬೇಕು, ಹೌದು. ವ್ಯಾಯಾಮದಲ್ಲಿ ಶಿಸ್ತಿರಬೇಕು, ಎಸ್. ಔಷಧಿ ತಗೊಳ್ಳೋದರಲ್ಲೂ ಶಿಸ್ತಿರಬೇಕು. ಹೌದು. ಈಗ ನಮ್ಮಲ್ಲಿ ಮೊನ್ನೆ ರೀಸೆಂಟಾಗಿ ಒಬ್ಬರು ಪೇಷಂಟ್ ಬಂದಿದ್ರು, ಸಣ್ಣ ಗಾಯ, ಪುಣ್ಯ ಅವ್ರದ್ದು ಶುಗರ್ ತುಂಬ ಜಾಸ್ತಿ ಏನೂ ಇರಲಿಲ್ಲ. ಗಾಯಕ್ಕೆ ನಾವು ಔಷಧಿ ಹಾಕಿ ಟ್ರೀಟ್ಮೆಂಟ್ ಕೊಟ್ಟಿವಿ.
ಆದರೂ ಅವರು 3 ವರ್ಷದಿಂದ ಒಂದೇ ಗುಳಿಗೆ ತಗೊಂತಿದ್ದಾರೆ. ಹ್ಮ್ ಹ್ಮ್ ಸೊ ಗಾಯ ವಾಸಿ ಆಗ್ತಿಲ್ಲ, ಒಂದೇ ಗುಳಿಗೆ, ಡಾಕ್ಟರ್ಗೆ ತೋರಿಸಿಲ್ಲ, ಟೆಸ್ಟ್ ಮಾಡಿಸಿಲ್ಲ. ಸೊ ಅಂಥವ್ರಿಗೆ ನೀವು ಹೇಳೋದೇನಾದರೂ ಇದೆಯಾ? ಈಗ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ನಾವೀಗ ಒಂದು ಸ್ಕೂಲ್ಗೆ ಹೋಗ್ತೀವಿ, ಸ್ಕೂಲ್ಗೆ ಹೋದಾಗ ಸಿಲೆಬಸ್ಸು 3 ತಿಂಗಳಿಗೆ ಒಂದೊಂದು ಸಿಲೆಬಸ್ ಇರುತ್ತೆ. ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಒಂದು, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಒಂದು, ಥರ್ಡ್ ಸ್ಟ್ಯಾಂಡರ್ಡ್ಗೆ ಒಂದು ಅಂತ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಹೋಗಿ ದುಡ್ಡು ಕೊಟ್ಟು ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾನು ಹೋಗಿ ಟೀಚರ್ ಹತ್ರ ಮಾತಾಡಿದೆ ಈ ಬುಕ್ ಓದಬೇಕು ಅಂದ್ರೆ ಅಂದ್ಬಿಟ್ಟು ಬುಕ್ ಇಸ್ಕೊಂಬಂದ್ಬಿಟ್ಟು ನಾನೇ ಮನೇಲಿ ಓದ್ತಾ ಇರ್ತೀನಿ ಅಂತ 3 ವರ್ಷ ಬಿಟ್ಟು ಮತ್ತೆ ಸ್ಕೂಲ್ಗೆ ಹೋದಾಗ ಇದೇನಪ್ಪ ಇಷ್ಟೊಂದೆಲ್ಲ ಚೇಂಜ್ ಆಗಿದೆಯಾ ಅಂತ ಅನ್ಸುತ್ತೆ ಅಲ್ವಾ? ಸೊ ನಿಮ್ಮ ಡಯಾಬಿಟಿಸ್ ಮ್ಯಾನೇಜ್ಮೆಂಟೂ ಅಷ್ಟೇ, ಸ್ಟೇಜಿಗೆ ತಕ್ಕನಾಗಿ. ಈಗ ಡಿಟೆಕ್ಟ್ ಆದಾಗ ಈಗ ಸಿಂಪ್ಟಮ್ಯಾಟಿಕ್ ಸ್ಟೇಜ್ ಇತ್ತು ಅಂದರೆ ಅವಾಗ ಒಂದು ಟ್ರೀಟ್ಮೆಂಟ್ ಹೇಳಿರ್ತೀವಿ. ಆಮೇಲೆ ಅದು ಇಂಪ್ರೂವ್ ಆದಾಗ ನೆಕ್ಸ್ಟ್ ಸ್ಟೇಜ್ ಡೌನ್ಗ್ರೇಡ್ ಮಾಡೋದು ಏನು ಅಂತ ಹೇಳ್ತೀವಿ. ಅಥವಾ ಕೆಲವ್ರಿಗೆ ಜಾಸ್ತಿ ಮಾಡಬೇಕಾಗತ್ತೆ ಡೋಸು. ಸೊ ಇದೊಂದು ಡೈನಮಿಕ್ ಆಕ್ಟಿವಿಟಿ. ಇಟ್ ಈಸ್ ನಾಟ್ ಲೈಕ್ ಒನ್ ಸೈಜ್ ಫಿಟ್ಸ್ ಆಲ್. ಒಂದು ಟೋಪಿ ತೊಗೊಂಡು ಎಲ್ರಿಗೂ ನೀನು ಇದೇ ಟೋಪಿ ಹಾಕೊಳ್ಳಪ್ಪ ಸರಿ ಹೋಗ್ಬಿಡುತ್ತೆ ಅನ್ನೋಂಥದ್ದಲ್ಲ. ನಿಮ್ಮ ಆ ಕಂಡೀಷನಿಗೆ ತಕ್ಕನಾಗಿ ಅನುಗುಣವಾಗಿ ನಾವು ಮಾತ್ರೆಗಳನ್ನ ಅಥವಾ ಮೆಡಿಕೇಶನ್ಸ್ನ ಚೇಂಜ್ ಮಾಡಬೇಕಾಗುತ್ತೆ. ಕೆಲವ್ರಿಗೆ ನಾನು ಉದಾಹರಣೆಗೆ HbA1c 14 ಫಸ್ಟ್ ಟೈಮ್ ಡಿಟೆಕ್ಟೆಡ್, ಅವ್ರಿಗೆ ಇನ್ಸುಲಿನ್ ಕೊಟ್ಟು 3 ತಿಂಗಳಲ್ಲಿ ಮತ್ತೆ 1 ಟ್ಯಾಬ್ಲೆಟಿಗೆ ಬಂದು ಇನ್ನು 6 ತಿಂಗಳಲ್ಲಿ ಟ್ಯಾಬ್ಲೆಟ್ಸ್ ಇಲ್ದಲೇನೂ ಕಂಟ್ರೋಲ್ ಮಾಡ್ಕೊತಾ ಇರೋರು ಇದ್ದಾರೆ. ಬಟ್ ಹಂಗಂತ ಐ ಕಾಂಟ್ ಜನರಲೈಸ್ ಇಟ್ ಟು ಎವ್ರಿ ಒನ್. ಸೊ ಇಟ್ ಈಸ್ ಎ ವೆರಿ ಸ್ಪೆಸಿಫಿಕ್, ಕಸ್ಟಮೈಸ್ಡ್. ಸೊ ಆ ಥರ ನೀವು ಈಗ ಈ ಸಮ್ಮನ್ ಇಸ್ ಡಯಾಗ್ನೋಸ್ ವಿತ್ ಡಯಾಬಿಟೀಸ್ ಅಂತಂದರೆ ನಿಮ್ಮ ವೈದ್ಯರೇ ಹೇಳ್ತಾರೆ ಈ ಸಲ 1 ತಿಂಗಳಿಗೇ ವಾಪಸ್ ಬನ್ನಿ, ಚೆನ್ನಾಗಿ ಕಂಟ್ರೋಲಲ್ಲಿತ್ತ ನೆಕ್ಸ್ಟ್ 3 ತಿಂಗಳಿಗೆ ವಾಪಸ್ ಬನ್ನಿ, ಆಮೇಲೆ ಇನ್ನೂ ಚೆನ್ನಾಗಿ ಕಂಟ್ರೋಲ್ ಆಯಿತು 6 ತಿಂಗಳಿಗೆ ಬನ್ನಿ. ಆ 6 ತಿಂಗಳಿಗೆ ಬನ್ನಿ ಅಂದಾಗ ನೀವು 6 ತಿಂಗಳಿಗೆ ಹೋಗಬೇಕು. ಅದನ್ನು 3 ವರ್ಷ ಬಿಟ್ಕೊಂಡು ಬಂದರೆ ಈಗ ನೀವು ಹೇಳಿದ್ರಲ್ಲ ಏನೋ ಒಂದು ನ್ಯೂರೋಪತಿ ಆಗೋದು, ಇನ್ನೊಂದು ತೊಂದರೆ ಆಗೋದು ಆಗುತ್ತೆ. ಸೊ ಸಾಮಾನ್ಯವಾಗಿ ನಾನು ಕೇಳಿರೋದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಈ ಜನ ಈ ಯಾವುದೋ ಧಾರ್ಮಿಕ ಕ್ಷೇತ್ರ, ಐ ಡೋಂಟ್ ವಾಂಟ್ ಟು ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಕಾಲ್ನಡಿಗೆಯಲ್ಲಿ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ಬಂದೆ ಸರ್, ಆಮೇಲೆ ಹುಣ್ಣಾಯ್ತು ಅಂತಾರೆ ಸರ್. ಸೊ ಅದ್ರ ಬಗ್ಗೆ ಒಂಚೂರು ಹೇಳ್ತೀರಾ? ಇದು ಭಾಳಷ್ಟು ಪೇಷಂಟ್ಗಳು ಈಗೀಗ ನೋಡಿದ್ದೀವಿ. ಏನಾಗುತ್ತೆ, ಬಿಸಿಲಲ್ಲಿ ಸೆಕೆ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಅದು ಬಿಸಿಲು ಬಂಡೆ ಮೇಲೆ ಎಲ್ಲ ನಡೆದಿರ್ತಾರೆ ಬರೀ ಕಾಲಲ್ಲಿ, ನೋಡಿದರೆ ಬೊಬ್ಬೆಗದ ಬಂದ್ಬಿಟ್ಟಿರುತ್ತೆ. ಸ್ವಲ್ಪ ಜನ ಸ್ವಲ್ಪ ತಿಳುವಳಿಕೆಯಲ್ಲವರು ಸ್ವಲ್ಪ ಬೇಗ ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋರು ಆ ಸ್ಟೇಜಲ್ಲೇ ಬಂದಾಗ ಏನಾಗುತ್ತೆ, ಬೊಬ್ಬೆ ಹೊಡೆದ್ರೆ ಒಳಗಡೆ ಏನು ಗಾಯ ಇನ್ನೂ ಹರಡಿರಲ್ಲ. ಸೊ ಬೊಬ್ಬೆ ಮೇಲ್ಗಡೆ ಚರ್ಮ ಮಾತ್ರ ಸುಟ್ಟಿರುತ್ತೆ. ಅಂಥ ಟೈಮಲ್ಲಿ ನಾವು ಚರ್ಮದನ್ನು ಫಸ್ಟ್ ಏಡ್ ಕೊಟ್ಟರೆ ಕಡಿಮೆ ಆಗುತ್ತೆ. ಸ್ವಲ್ಪ ಜನ ಅವರದೇ ಆದ ಒಂದು ಟ್ರೀಟ್ಮೆಂಟನ್ನು ಶುರು ಮಾಡಿಬಿಡ್ತಾರೆ. ಸೊ ಅವರಿಗೆ ಮೊದಲೇ ಸಕ್ಕರೆ ಕಾಯಿಲೆ ಇರುತ್ತೆ, ಅದರ ಜೊತೆಗೆ ಅವರದೇ ಆದ ಕಾಯಿಲೆ ಟ್ರೀಟ್ಮೆಂಟ್ ಶುರು ಮಾಡಿದಾಗ ಬಟ್ಟೆ ಕಟ್ಟೋದು, ಇಲ್ಲ ಬಿಸಿ ಕಾವು ಕೊಡೋದು, ಸೊ ಗಾಯ, ಇನ್ನೊಂದು ಅರ್ಶನ ಹಚ್ಚೋದು, ಇನ್ನೊಂದೇನೋ ಒಂದು ಮನೇಲಿ ಏನೋ ಒಂದು ಸೊಪ್ಪೆಲ್ಲ ಅರ್ಧ ಹಚ್ಕೊಂಡು ಬಂದಿರೋರು ನೋಡಿದೀನಿ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಅವರಿಗೆ ಈ ಇಮ್ಯುನಿಟಿ ಅನ್ನೋದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಇನ್ಫೆಕ್ಷನ್ ಬೇಗ ಹರಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪಾದದಲ್ಲಿ ಒಂದು ಸರಿ ಅದು ಮೇಲೆ ಕಾಲಿನ ಮೇಲಕ್ಕೆ ಬರೋಕ್ಕೆ ಶುರುವಾದರೆ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ನಾವು ಅಗ್ರೆಸಿವ್ ಆಗಿ ಅದನ್ನು ಏನೇನು ಗಲೀಜಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ, ಆ ಕೆಟ್ಟ ರಸವನ್ನೆಲ್ಲ ಕ್ಲೀನ್ ಮಾಡಿ, ಗಾಯನ್ನೆಲ್ಲ ಓಪನ್ ಮಾಡಿ ಅವರಿಗೆ ಯಾವುದೇ ಪ್ಲಾಸ್ಟಿಕ್ ಸರ್ಜರಿ ಆಗಲಿ ಇಲ್ಲ ಫರ್ದರ್ ಸರ್ಜರಿ ಡಿಪೆಂಡಿಂಗ್ ಆನ್ ಅವ್ರದ್ದು ತೊಂದರೆಗಳು ಏನಿದೆ ಅದರ ಟ್ರೀಟ್ಮೆಂಟನ್ನು ಕೊಡ್ಬೋದಾಗತ್ತೆ. ಬಟ್ ಅಲ್ಲಿ ಅಗೇನ್ ನಮ್ಮ ಪ್ರಾಬ್ಲಮ್ ಏನು ಅಂತಂದರೆ, ಪೇಷಂಟ್ಗಳಿಗೆ ಒಂದು ಮೂಢನಂಬಿಕೆ ಇದೆ, ಇನ್ಸುಲಿನ್ ಶುರು ಮಾಡಿದ ತಕ್ಷಣ ನಿಲ್ಲಿಸಬಾರದು, ಅದಕ್ಕೆ ನಮಗೆ ಇನ್ಸುಲಿನ್ ಬೇಡ ಅನ್ನೋಂಥ ಶುರು ಮಾಡಿಬಿಡ್ತಾರೆ. ಸೊ ಅದು ನಿಮ್ಮ ಅನಿಸಿಕೆಗಳು, ನಿಮ್ಮ ಅಡ್ವೈಸ್? ಇದು ಭಾಳ ಒಳ್ಳೆ ಪಾಯಿಂಟ್ ನೀವು ಹೇಳಿದ್ರಿ. ಇನ್ಸುಲಿನ್ ಅಂತಿದ್ದಂಗೆ ಸರ್ ಆ ಸ್ಟೇಜಿಗೆ ಬಂದ್ಬಿಡ್ತಾನೆ ನನ್ನ ಕಾಯಿಲೆ ಅಂತ. ಇನ್ಸುಲಿನ್ ನಿಮ್ಮ ಎನಿಮಿ ಅಲ್ಲ, ಇಟ್ ಈಸ್ ಯುವರ್ ಫ್ರೆಂಡ್. ಸೊ ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ರೆ ಪರ್ಮನೆಂಟ್. ಇನ್ಸುಲಿನ್ ಹೇಗೆ ಕೆಲಸ ಮಾಡುತ್ತೆ? ಸೊ ಇನ್ಸುಲಿನ್ ಏನಪ್ಪ ಅಂತಂದರೆ, ಇನ್ಸುಲಿನ್ ಒಂದು ಕೀ ಇದ್ದಂಗೆ. ಈಗ ಲೆಟ್ಸ್ ಅಸ್ಯೂಮ್, ಈಗ ರೋಡಲ್ಲಿ ಯಾರೋ ಹೋಗ್ತಿದ್ದಾರೆ, ಅವ್ರು ನಿಮ್ಮ ಮನೆ ಒಳಗಡೆ ಬರಬೇಕು ಅಂತಂದರೆ ಡೋರ್ ಓಪನ್ ಆಗಬೇಕು. ಆ ಡೋರ್ ಓಪನ್ ಆಗಕ್ಕೆ ಒಂದು ಕೀ ಬೇಕು. ಆ ಕೀ ಮತ್ತು ಒಂದು ಲಾಕ್ ಇದೆ, ಸರಿನಾ? ಸೊ ಆ ಕೀ ಇಲ್ಲದೆ ಇದ್ದರೆ ನೀವು ಒಳಗೆ ಬರೋಕ್ಕಾಗಲ್ಲ. ಕೀ ಇದ್ದು ಲಾಕೇ ರಸ್ಟ್ ಹಿಡಿದಿದ್ರು ನೀವು ಒಳಗೆ ಬರೋಕ್ಕಾಗಲ್ಲ. ಸರಿ, ಹೌದಾ? ಸೊ ನಮ್ಮ ರಕ್ತದಲ್ಲಿ ಏನಿರುತ್ತಲ್ಲ ಗ್ಲೂಕೋಸು, ಆ ಗ್ಲೂಕೋಸು ಮಾಂಸಖಂಡಕ್ಕೆ ಮಸಲ್ಸ್ ಒಳಗಡೆ ಹೋಗಬೇಕು ಅಂತಂದರೆ ದರ್ ಇಸ್ ಆಲ್ವೇಸ್ ಅ ಡೋರ್. ಏನೋ ಇಲ್ಲಿ 500 ಶುಗರ್ ಇದೆ ಅಂದರೆ ಅದು ಮಸಲ್ಸ್ಗೆ ಹಂಗೇನೆ ಒಳಗೆ ನುಗ್ಬಿಡೋಕ್ಕಾಗಲ್ಲ. ಆ ಡೋರ್ ಇದು ದಾಟ್ಕೊಂಡೇ ಹೋಗ್ಬೇಕಂತ. ಆ ದಾಟೋದಕ್ಕೆ ಆ ಡೋರ್ ಓಪನ್ ಆಗೋದಕ್ಕೆ ಇನ್ಸುಲಿನ್ ಬೇಕೇ ಬೇಕು.
ನಿಜ. ಆ ಇನ್ಸುಲಿನ್ ಉತ್ಪಾದನೆ ಆಗ್ತಿಲ್ಲ ಅಂದ್ರೆ, ಅಥವಾ ಅಲ್ಲಿ ಆ ಉತ್ಪಾದನೆ ಆಗ್ತಿರೋದು ಸಾಕಾಗ್ತಾ ಇಲ್ಲ ಅಂತಂದ್ರೆ, ಅವಾಗ ನಾವು ಇನ್ಸುಲಿನ್ನೇ ಹೊರಗಡೆಯಿಂದ ಕೊಡಬೇಕಾಗುತ್ತೆ. ಸರಿನಾ? ಸೊ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸರ್ ಬೇಡ ಇನ್ನೂ ಒಂದು ಮಾತ್ರೆ ಏನಾದ್ರು ಟ್ರೈ ಮಾಡಿ ಅಂತ. ಸೊ ಇದೊಂಥರ ಸುಸ್ತಾಗಿರೋ ಕುದುರೆಗೆ ಚಾಟಿ ತಗೊಂಡ್ ಹೊಡೆದೆ. ಸರಿನಾ? ಒಂದ್ಸಲ ಚಾಟಿ ತಗೊಂಡ್ ಹೊಡಿತಾರೆ, ಆಯ್ತು ಒಂದೆರಡು ಹೆಜ್ಜೆ ಮುಂದೆ ಹೋಗುತ್ತೆ. ಆಮೇಲೆ ಅದಕ್ಕೆ ಯಾಕೆ ಹೋಗ್ತಾ ಇಲ್ಲ, ಯಾಕೆ ಸುಸ್ತಾಗಿದೆ, ಲೋಡ್ ಜಾಸ್ತಿ ಆಗಿದೆಯಾ, ಅದಕ್ಕೆ ಕೆಪಾಸಿಟಿ ಕಡಿಮೆ ಆಗ್ತಿದೆಯಾ ಏನು ಅಂತ ಅನ್ನೋದನ್ನ ನಾವು ನೋಡೋದು ಬಿಟ್ಟು, ನಾನು ಒಬ್ನು ಚಾಟಿ ತಗೊಂಡ್ರೆ ಹೊಡೆದ್ರೆ ಹೋಗ್ತಾ ಇಲ್ಲ ಮುಂದಕ್ಕೆ, ಬಂದ್ರು ಇನ್ನಿಬ್ರು ಜನ ಕೂತ್ಕೊಳ್ಳಿ ಅಂತ ಕೂತ್ಕೊಂಡು ಇನ್ನಿಬ್ರು ಚಾಟಿ ತಗೊಂಡು ಹೊಡೆದ್ರೆ ಅದು ಮುಂದಕ್ಕೆ ಹೋಗುತ್ತೆ. ಸೊ ಅದು ಯಾವತ್ತೋ ಒಂದ್ ದಿವಸ ಬಿದ್ದು ಸತ್ತೇ ಹೋಗುತ್ತೆ. ಆವಾಗ ನೀವು ಹೊಸ ಕುದುರೆನೇ ತರಬೇಕಾಗುತ್ತೆ. ನಮ್ ಜನ ಮಾಡೋದು ಅದನ್ನೇ. ಒಂದು ಮಾತ್ರ ಕೆಲಸ ಮಾಡ್ತಿಲ್ಲ ಅಂದ್ರೆ ಡಾಕ್ಟರ್ ಹೇಳ್ತಾರೆ ಮೋಸ್ಟ್ ಆಫ್ ಇನ್ಸುಲಿನ್ ತಗೊಳ್ಳಿ, ಡಾಕ್ಟರ್ನ ಚೇಂಜ್ ಮಾಡ್ಬಿಟ್ಟು ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗ್ತಾರೆ. ಅವರು ಸರಿ ಇವ್ರು ಆಲ್ರೆಡಿ ಅಲ್ಲಿ ಹೋಗಿ ಬಂದಿದ್ರಲ್ಲ, ಸರಿ ತಗೊಳ್ಳಿ ಅಂತ ಇನ್ನೊಂದು ಮಾತ್ರೆ ಕೊಡ್ತಾರೆ. ಬಟ್ ಅಗೇನ್ ಇವೆಂಚುವಲಿ ಆ ಕುದುರೆ ಸತ್ತೋದ್ಮೇಲೆ ಫುಲ್ ಇನ್ಸುಲಿನ್ ಡಿಪೆಂಡೆನ್ಸಿ ಸ್ಟೇಜಿಗೆ ಬಂದಾಗ ದೆನ್ ದೇ ಕಮ್. ಆಮೇಲೆ ಅವ್ರಿಗೆ ಅದೇನು ಬ್ರೈನ್ ಅಲ್ಲಿ ಇಂಪ್ರಿಂಟೆಡ್, ಅವನು ಇನ್ಸುಲಿನ್ ಬಂದ 2 ವರ್ಷಕ್ಕೆ ಸತ್ತೋದ. ಯಾಕಂದ್ರೆ ಅಷ್ಟು ವರ್ಷ ತಳ್ಕೊಂಡ್ ಬಂದಿರೋದನ್ನ ಯಾರು ಮಾತಾಡಿರಲ್ಲ. ಸೊ ನಾವು ಕರೆಕ್ಟ್ ಟೈಮ್ಗೆ, ಕರೆಕ್ಟ್ ಡ್ಯೂರೇಷನ್ಗೆ, ಕರೆಕ್ಟ್ ಡೋಸ್ ಇನ್ಸುಲಿನ್ ಯೂಸ್ ಮಾಡಿದ್ರೆ ಎಷ್ಟೊಂದು ಹಲವಾರು ಪೇಷಂಟ್ಸ್ ಬೇಕಾದ್ರೆ ನಾನು ನಿಮ್ಗೆ ಡೇಟಾನೇ ತೆಕ್ಕೊಡ್ತೀನಿ. 1 ಮಂತ್ 2 ಮಂತ್ 3 ಮಂತ್ಸ್ ಯೂಸ್ ಮಾಡಿ ಅಗೇನ್ ಮತ್ತೆ ಇನ್ಸುಲಿನ್ನ ಸ್ಟಾಪ್ ಮಾಡ್ತೀವಿ. ಆ ಸಿಚುವೇಶನ್ಗೆ ಅನುಗುಣವಾಗಿ ನಾವು ಉಪಯೋಗಿಸಿದ್ರೆ ದೆನ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಪೇಷಂಟ್. ಇಟ್ ಈಸ್ ನಾಟ್ ಲೈಕ್ ಇಟ್ ಈಸ್ ಪರ್ಮನೆಂಟ್. ಆ ಪರ್ಮನೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ದಯವಿಟ್ಟು ಎಲ್ಲರೂ ಆಚೆ ಬನ್ನಿ. ನೀವು ಹೇಳಿದ ಸತ್ಯ. ನಮಗೂ ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ಬೇಸಿಕಲಿ ನಮಗೆ ಶುಗರ್ ಯಾವಾಗಲೂ ಪೇಷಂಟ್ ಗಾಯ ಇದ್ದಾಗ ಶುಗರ್ ಹೈ ತೋರಿಸ್ತಾನೆ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಇನ್ಸುಲಿನ್ ಅನ್ನು ಸ್ಟಾರ್ಟ್ ಮಾಡಿದ್ರೆ 2 ಅಡ್ವಾಂಟೇಜಸ್. ಒಂದು, ಬೇಗ ಕಂಟ್ರೋಲ್ ತರ್ಬೋದು. ಹೌದು, ಇನ್ಸುಲಿನ್ ಬ್ಲಡ್ ಶುಗರ್ಸ್ ಲೆವೆಲ್ನ ಸ್ಟೇಬಲ್ ಆಗಿಡ್ಬೋದು. ಬ್ಲಡ್ ಶುಗರ್ ಸ್ಟೇಬಲ್ ಆಗಿದೆ ಅಂದರೆ ಅದರ ಅರ್ಥ ಏನು ಅಂದರೆ ಗಾಯಕ್ಕೆ ಅದಕ್ಕೆ ಬೇಕಾಗಿದ್ದು ಆಹಾರ ಸಿಗ್ತಾ ಇದೆ, ರಕ್ತಸ್ರಾವ ಚೆನ್ನಾಗಿ ಆಗ್ತಾ ಇರುತ್ತೆ, ಗಾಯ ಬೇಗ ರಿಕವರಿ ಆಗತ್ತೆ. ಸೊ ಒಂದ್ಸರಿ ಜಾಸ್ತಿ ಆಗೋದು, ಒಂದ್ಸರಿ ಕಡಿಮೆ ಆಗೋದು ಆದರೆ ಗಾಯ ರಿಕವರಿ ಆಗೋದಿಲ್ಲ, ಇನ್ನು ಕೊಳಿತಾ ಹೋಗುತ್ತೆ. ಅದಕ್ಕೆ ಇನ್ನು ಜಾಸ್ತಿ ನಾವು ಡಿಬ್ರೈನ್ಮೆಂಟ್ ಅನ್ನು ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಇನ್ಸುಲಿನ್ ಅನ್ನು ಪ್ರಿಫರ್ ಮಾಡ್ತೀವಿ. ಟ್ಯಾಬ್ಲೆಟಲ್ಲಿ ಶುಗರ್ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಕ್ಯೂಟ್ ಸ್ಟೇಜಲ್ಲಿ ಯಾವಾಗ ನೀವು ಆಪರೇಷನ್ ಬೇಕಾಗತ್ತೆ ಅಂಥ ಟೈಮಲ್ಲಿ ನಮಗೆ ಸ್ಟೇಬಲ್ ಆಗಿರಬೇಕು. ಶುಗರ್ ಸ್ಟೇಬಲ್ ಆಗಿದ್ದಾಗ ಬೇಗ ಗಾಯ ವಾಸಿ ಆಗುತ್ತೆ, ಬೇಗ ನೀವು ರಿಕವರಿ ಆಗಬಹುದು. ಸೊ ಈಗ ಎಲ್ಲರೂ ತಲೆಯಲ್ಲೂ ಒಂದೇ ಕ್ವೆಶನ್ ಓಡ್ತಾ ಇರುತ್ತೆ, ಆಯಿತು ಸರ್ ನೀವೆಲ್ಲ ಗಾಯದ್ದೆಲ್ಲ ಸ್ಟೇಜ್ ಹೇಳಿದ್ರಿ, ಗಾಯದ ಸ್ಟೇಜ್ ಹೋಗ್ದಂಗೆ ತಡ್ಕೊಳ್ಳೋದು ಹೆಂಗೆ ಸರ್? ಸೊ ನಮ್ಮ ಕಾಲುಗಳನ್ನ ನಾವು ಹೆಂಗೆ ಸರ್ ನೋಡ್ಕೋಬೇಕು ಅಂತ ಸಾಮಾನ್ಯವಾಗಿ ಕೇಳ್ತಾರೆ. ಸೊ ನಿಮ್ಮ ಟಿಪ್ಸ್ ಅಥವಾ ಸಲಹೆಗಳು? ನಾನು ಇಷ್ಟ ಹೇಳೋದು, ಕಣ್ಣು ಹೇಗೆ ನೋಡ್ಕೊತೀರಾ ಹಾಗೆ ಕಾಲು ಉಗುರಿನ ಸಮೇತವಾಗಿ ಕಾಲನ್ನು ಹಾಗೆ ನೋಡ್ಕೋಬೇಕು. ನೀವು ಒಂದು ಚಪ್ಪಲಿ ತಗೊಂಡ್ಬಿಟ್ಟು ನಾನು 10 ವರ್ಷ ಅದನ್ನೇ ಉಜ್ಜಾಡ್ತೀನಿ ಅಂದರೆ ಆಗೋದಿಲ್ಲ. ಚಪ್ಪಲಿ ಹೇಗಿದೆ, ನಿಮ್ಮ ಚಪ್ಪಲಿಯಲ್ಲಿ ಸೌದೋಗಿದೆಯಾ, ಯಾಕೆ ನೋಡ್ಕೋಬೇಕು ಅಂತಂದರೆ ಸಕ್ಕರೆ ಕಾಯಿಲೆಯವರಿಗೆ ನಮ್ಮ ಭಾರತ ದೇಶದಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ಸಕ್ಕರೆ ಕಾಯಿಲೆ ಇರೋವರಿಗೆ ನರಗಳ ಬಲಹೀನತೆ ಆಗ್ತಾ ಇರುತ್ತೆ. ಕರೆಕ್ಟ್. ಸೊ ನರಗಳ ಬಲಹೀನತೆ ಏನಾಗುತ್ತೆ ಅಂದರೆ ಅವರಿಗೆ ಕಾಲು ಹೇಗೆ ಇಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಯಾವಾಗ ಅದು ಪ್ರೆಷರ್ ಪಾಯಿಂಟ್ಸ್ ಅಂತ ಏನಿರ್ತವೆ, ಯಾವಾಗ ನಮ್ಮ ವೆಯ್ಟ್ ಆ ಪ್ರೆಷರ್ ಪಾಯಿಂಟ್ಸಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಮಾಂಸ ಚೆನ್ನಾಗಿರುತ್ತೆ. ಅದು ನಾನ್ ಪ್ರೆಷರ್ ಪಾಯಿಂಟ್ಸ್ಗೆ ಹೋಯ್ತು ಅಂತಂದರೆ ಆ ಮಾಂಸ ಬಿರುಕು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಬಿರುಕು ಬಿಟ್ಟಿದೆ ಅಂತಂದರೆ ಮೊದಲೇ ನಿಮ್ಮ ಸಕ್ಕರೆ ಕಾಯಿಲೆ ಕಂಟ್ರೋಲಲ್ಲಿಲ್ಲ ಅಂದರೆ ಇನ್ಫೆಕ್ಷನ್ ಹರಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನು ಹೇಳೋದು, ಕಾಲನ್ನು ಏನಾದರೂ ಸಣ್ಣ ಗಾಯ ಆಗಿದ್ದರೆ ನೀವು ನೋಡ್ಕೋಬೇಕು, ಎಚ್ಚರಿಸ್ಕೋಬೇಕು. ನೀರು ತೇವಾಂಶ ಜಾಸ್ತಿ ಇರದಂಗೆ ನೋಡ್ಕೊತಾ ಇರಬೇಕು. ಈ ಕಾಲು ಸಂದಿಯಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ, ಭಾಳಷ್ಟು ಜನ ಬರ್ತಾರೆ ಫಂಗಲ್ ಇನ್ಫೆಕ್ಷನ್ ಆಗಿದೆ ಅಂತ ಬರ್ತಾರೆ. ಸೊ ಆ ತೇವಾಂಶ ಇರದಂಗೆ ನೋಡ್ಕೋಬೇಕು. ಸಾಫ್ಟ್ ಚಪ್ಪಲ್ಸ್ ಅಂತೀವಿ, ಇವರಿಗೆ ಸ್ಪರ್ಶ ಇಲ್ದಿರೋದ್ರಿಂದ ಸಿಲಿಕಾನ್ ಇಂಪ್ಲಾಂಟ್ಸ್ ಅಂತ ಬರುತ್ತೆ, ಶೂಸ್ ಹಾಕ್ಕೊಳ್ಳೋವರಿಗೆ ಆ ಥರದ್ದು ಹಾಕೋಬಹುದು. ಇಲ್ಲ ನಮ್ಮ MCP ಚಪ್ಪಲ್ಸ್ ಅಂತ ಬರುತ್ತೆ. ಸೊ ಅಂತ ಅವನ್ನ ಹಾಕ್ಕೊಂಡು ಮನೆಯಲ್ಲಾಗ್ಲಿ ಹೊರಗಡೆ ಆಗ್ಲಿ ಚಪ್ಪಲಿ ಹಾಕೊಂಡು ಓಡಾಡೋದು. ಸೊ 2 ಜೊತೆ ಚಪ್ಪಲಿ ಇಟ್ಕೋಬೇಕು, ಒಂದು ಮನೆ ಒಳಗಡೆ ಹಾಕೊಂಡು ಓಡಾಡೋದಕ್ಕೆ, ಒಂದು ಹೊರಗಡೆಗೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಹೇಳಿದ್ರಿ. ಬಹಳಷ್ಟು ಜನ ಅದು ನಮ್ಮ ಮನೆ ಒಳಗಡೆ ಚಪ್ಪಲಿ ಹಾಕೊಂಡು ಓಡಾಡಲ್ಲ ಅಂತಾರೆ. ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಾನೇನು ಬೇಜಾರಾಗೋದಿಲ್ಲ. ಬಟ್ ಬರಿಗಾಲಲ್ಲಿ ಓಡಾಡೋದು, ನಾನು ಪ್ರದಕ್ಷಿಣೆ ಮಾಡ್ತೀನಿ ಅಂತ ಮಾಡೋದು, ಇವೆಲ್ಲ ಬಿಸಿಲಲ್ಲಿ ಮಾಡೋದು ಒಳ್ಳೇದಲ್ಲ. ಸೊ ಅಂಥದ್ದು ಮಾಡಿದ ಮೇಲೆ ಬೊಬ್ಬೆ ಬಂದಿದೆ,
ಇಲ್ಲ ಯಾವುದೇ ಒಂದು ಸಣ್ಣ ಗಾಯ ಆಗಿದೆ, ಉಗುರು ಸುತ್ತಾಗಿದೆ, ಬೇಗ ಬಂದ್ಬಿಟ್ಟು ಡಾಕ್ಟರ್ಗೆ ಮೀಟ್ ಮಾಡೋದು ಇಂಪಾರ್ಟೆಂಟ್. ಎಂಡೋಕ್ರೈನಾಲಜಿಸ್ಟ್ ಆಗಲಿ ಇಲ್ಲ ಸರ್ಜನ್ಸ್ ಆಗಲಿ ಬಂದು ತೋರಿಸಿದ್ರೆ ಅದನ್ನ ಈಸಿಯಾಗಿ ಗುಣ ಮಾಡ್ಬೋದು. ಸೊ ನಾನು ಸಾಮಾನ್ಯವಾಗಿ ಪೇಷಂಟ್ಸ್ಗೆ ಏನು ಹೇಳ್ತೀನಿ ಅಂತಂದರೆ, ಈಗ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಹಿಂಗೆ ಕರಾಗ್ರೆ ವಸತಿ ಲಕ್ಷ್ಮಿ ಅಂತ ಕೈ ನೋಡ್ಕೊಂಡು ಎಲ್ಲ ಎದ್ದೇಳ್ತೀವಲ್ಲ, ಸೊ ರಾತ್ರಿ ಮಲ್ಗೋಕೆ ಮುಂಚೆ ನಿಮ್ಮ ಪಾದಗಳನ್ನ ಫಸ್ಟ್ ನೋಡ್ಕೊಂಡು ಮಲ್ಕೊಳ್ಳಿ. ಅದು ಒಳ್ಳೆ ಕೆಲಸ, ನಿಜ. ಸೊ ಹೆಂಗೆ ಅಂದರೆ ಪಾದದಲ್ಲಿ ಏನು ನೋಡ್ಬೇಕಪ್ಪ ಅಂತ ಅಂದರೆ, ಒಂದು ಯು ಲುಕ್ ಫಾರ್ ಕಲರ್ ಚೇಂಜ್ ಏನಾದರೂ ಆಗ್ತಾ ಇದೆಯಾ ರೀಸೆಂಟಾಗಿ ಅಂತ ಅಂದ್ಬಿಟ್ಟು. ಎರಡನೇದು ಕಟ್ಸ್. ಕೆಲವೊಂದ್ಸಲ ಈಗ ನೀವು ಹೇಳಿದ್ರಲ್ಲ ಸ್ಪರ್ಶ ಜ್ಞಾನ ಕಡಿಮೆ ಆಗುತ್ತೆ, ಅವಾಗ ಅವ್ರಿಗೆ ಅದು ಕಟ್ಸ್ ಆಗಿರೋದೇ ಗೊತ್ತಾಗಿರಲ್ಲ, ಈಗ ಹೋಗಿ ಬಂದಾಗ ಬೊಬ್ಬೆ ಆಗಿರೋದೇ ಗೊತ್ತಾಗಿರಲ್ಲ. ಸೊ ಕಟ್ಸ್ ಏನಾದರೂ ಇರ್ತಾ ಇದೆಯಾ ಅಂತ ಅನ್ನೋದನ್ನ ನೋಡಿ. ನೆಕ್ಸ್ಟ್ ಸೆಂಟಿಗ್ರೇಡ್ ಅಂದರೆ ಟೆಂಪರೇಚರ್, ಸರಿನಾ? ಸೊ ನಿಮ್ಮ ಪಾದ ಒಂದ್ಸಲ ಮುಟ್ಟು ನೋಡ್ಕೊಳ್ಳಿ, ಟೆಂಪರೇಚರ್ ಏನಾದ್ರು ಜಾಸ್ತಿ ಆಗ್ತಿದೆ ಅಂದರೆ ಅದು ಇನ್ಫೆಕ್ಷನ್, ಅಂಡರ್ಲೈಯಿಂಗ್ ಇನ್ಫೆಕ್ಷನ್ದು ಒಂದು ಇದನ್ನು ಇರ್ಬೋದು. ಇನ್ನೊಂದು ಈ ಕ್ಯಾಲಾಸಿಟಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನೀವು ಹೇಳಿದ್ರಲ್ಲ ಪ್ರೆಷರ್ ಪಾಯಿಂಟ್ ಬಿಲ್ಡ್ ಆದಾಗ ಅಲ್ಸರ್ ಆಗೋದಕ್ಕೆ ಮುಂಚಿನ ಸ್ಟೇಜು ಅದು ಸ್ಕಿನ್ ಗಟ್ಟಿ ಆಗ್ತಕ್ಕಂಥದ್ದು. ಸೊ ಆ ಥರ ಕ್ಯಾಲಾಸಿಟೀಸ್ ಏನಾದರೂ ಇರ್ತಾ ಇದೆಯಾ? ಸೊ ಈ ಕಲರ್, ಕಟ್ಸ್, ಕ್ಯಾಲಾಸಿಟೀಸ್, ಆಮೇಲೆ ಟೆಂಪರೇಚರ್. ಸೊ ಇದು 4 ನೋಡ್ಕೊಂಡು ಎಲ್ಲ ಕ್ಲೀನ್ ಆಗಿದೆ ಅಂತ ಅಂದರೆ ನೀವು ನಿಮ್ಮದೇ ಮಾಡ್ಕೋಬೋದು. ನಿಜ. ಏನೇ ಒಂದು ಸಣ್ಣ ತೊಂದರೆ ಕಂಡ್ರು ಎಸ್ ಯು ಶುಡ್ ಅದನ್ನ ಒಂದು ಅಬ್ಸರ್ವ್ ಮಾಡಿ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಅಂತಾನೆ ನಾ ಹೇಳ್ತೀನಿ. ವೆರಿ ಗುಡ್. ಸೊ ಐ ಥಿಂಕ್ ಡಯಾಬಿಟೀಸ್ ಮತ್ತೆ ಫುಡ್ ಅಂತ ಅನ್ನೋದು ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಾವು ಮೋಸ್ಟ್ ಆಫ್ ಇಟ್ ಕವರ್ ಮಾಡಿದೀವಿ ಅಂತ ಅನ್ಸುತ್ತೆ. ಸೊ ನಿಮ್ಮ ಒಂದು ಟೇಕ್ ಹೋಮ್ ಮೆಸೇಜ್ ಆರ್ ಫ್ಯೂ ಪಾಯಿಂಟ್ಸ್ ಎಲ್ರಿಗೂ. ಸಕ್ಕರೆ ಕಾಯಿಲೆ ಇದ್ದವರಿಗೆ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಒಂದು ಗ್ಲೂಕೋಮೀಟರ್ ಅನ್ನು ಮನೆಯಲ್ಲಿ ಇಟ್ಕೊಳ್ಳಿ. ಸೊ ಅವರಿಗೆ ಯಾವಾಗಾದರೂ ಏನಾದರೂ ಅನಿಸ್ತಾ ಇದ್ದರೆ ಗ್ಲೂಕೋಸ್ ಶುಗರ್ ಚೆಕ್ ಮಾಡ್ಕೊಳ್ಳಿ. ಸರ್ಜಿಕಲ್ ಪಾಯಿಂಟ್ ಆಫ್ ವ್ಯೂ ಕಾಲುಗಳ ಬಗ್ಗೆ ಹೇಳ್ದಂಗೆ ಡಾಕ್ಟರ್ ಹೇಳ್ದಂಗೆ ಯಾವುದೇ ಸಣ್ಣ ಗಾಯ ಆಗಲಿ, ಬೊಬ್ಬೆ ಆಗಲಿ, ಇಲ್ಲ ಅವರಿಗೆ ಕಾಲು ಬಿಸಿ ಆಗೋದು, ಕಾಲು ಬಾವು ಬರುವುದಾಗಲಿ, ಏನಾ ಲಕ್ಷಣಗಳಿದ್ದರೂ ಫಸ್ಟ್ ಬಂದು ಹಾಸ್ಪಿಟ್ಲಲ್ಲಿ ತೋರಿಸಿದಾಗ ನಾವು ಅದನ್ನು ಪರಿಹಾರ ಕಂಡುಹಿಡಬಹುದು. ಸೊ ಯಾಕೆ ಸಕ್ಕರೆ ಕಾಯಿಲೆಯಲ್ಲಿ ಇಷ್ಟೊಂದು ಕಾಲಲ್ಲಿ ತೊಂದರೆ ಆಗತ್ತೆ ಅಂತಂದರೆ, ಸಕ್ಕರೆ ಕಾಯಿಲೆ ಭಾಳ ವರ್ಷದಿಂದ ಇರುವಾಗ ಅವರಿಗೆ ನರಗಳ ಬಲಹೀನತೆ, ರಕ್ತದ ಒತ್ತಡ, ರಕ್ತದಲ್ಲಿ ಸರಿಯಾಗಿ ರಕ್ತ ಬರ್ದಿರೋದು, ಸಂಚಾರ ಸರಿ ಇಲ್ದಿರೋದು, ಮಾಂಸಗಳು ತೊಂದರೆ ಆಗಿರೋದು, ಮೂಳೆಗಳ ತೊಂದರೆ ಆಗಿರೋದರಿಂದ ಅವರಿಗೆ ಸಣ್ಣ ಗಾಯ ಬಹುಬೇಗ ಅವರಿಗೆ ಇನ್ಫೆಕ್ಷನ್ ಆಗಿ ಗ್ಯಾಂಗ್ರೀನ್ ಆಗಿ ಪರಿವರ್ತನೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಅವರು ದಿನನಿತ್ಯ ಅವರು ಕಾಲಿನ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳೋದು, ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ಎವ್ರಿ 3 months 6 months ಅವ್ರ HbA1c ಟೆಸ್ಟ್ ಮಾಡ್ಕೊಂಡ್ಬಿಟ್ಟು ಸರ್ ಹೇಳ್ದಂಗೆ ಇನ್ಸುಲಿನ್ ಬೇಕಾದರೆ ಇನ್ಸುಲಿನ್, ಟ್ಯಾಬ್ಲೆಟ್ ಬೇಕಾದರೆ ಟ್ಯಾಬ್ಲೆಟ್, ಅವರ ಟ್ರೀಟ್ಮೆಂಟ್ ಫಾಲೋ ಮಾಡಿದರೆ ಸೊ ಇದರಿಂದ ಮುಕ್ತಿ ಸಿಗಬಹುದು. ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಮನುಷ್ಯನಿಗೆ ಒಂದು ಮೊಬಿಲಿಟಿ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಂತಹ ಸ್ವಾತಂತ್ರ್ಯತೆ, ಮೊಬಿಲಿಟಿ ಏನಿದೆಯಲ್ಲ ಅದು ನಮ್ಮ ಕಾಲುಗಳಿಂದ ಮಾತ್ರ ಸಾಧ್ಯ. ಸೊ ಕಣ್ಣಿನ ದೃಷ್ಟಿ ಎಷ್ಟು ಇಂಪಾರ್ಟೆಂಟೋ ನಮ್ಮ ಕಾಲ್ನಡಿಗೆ, ನಮ್ಮ ಕಾಲಿನ ಆರೋಗ್ಯ ಅಷ್ಟೇ ಇಂಪಾರ್ಟೆಂಟ್. ಸೊ ಈ ಒಂದು ಪಾಡ್ಕಾಸ್ಟಲ್ಲಿ ನಾವು ಕಾಲಿಂದು ಆರೈಕೆ ಬಗ್ಗೆ ಏನು ಹೇಳಿದ್ದೀವಲ್ಲ ಅದನ್ನೆಲ್ಲ ರೆಗ್ಯುಲರಾಗಿ ಫಾಲೋ ಮಾಡಿ ನಿಮ್ಮ ಕಾಲುಗಳನ್ನು ಸ್ವಚ್ಛವಾಗಿ ಕ್ಲೀನಾಗಿ ಇಟ್ಕೊಂಡು ಅದರ ಕಡೆ ಗಮನ ಹರಿಸೋದನ್ನು ಶುರು ಮಾಡಿ. ಮತ್ತು ಯಾವಾಗಲೂ ನಿಮ್ಮ ಶುಗರನ್ನು ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಮತ್ತು ವೈದ್ಯರ ಬಳಿ ನಿಮ್ಮ ಏನೇ ತೊಂದರೆಗಳಿದ್ದನ್ನು ಬಂದು ತೋರಿಸ್ಕೊಳ್ಳಿ. ನಿಮ್ಮ ಪಾದಗಳ ಆರೈಕೆಗಾಗಿ ಸ್ಪರ್ಶಾಸ್ಪತ್ರೆಯಲ್ಲಿ ನುರಿತ ತಜ್ಞರ ತಂಡವೇ ಇದೆ. ಸೊ ನೀವು ಯಾವಾಗ ಬೇಕಾದರೂ ಏನೇ ತೊಂದರೆ ಇದ್ದರೂ ಬಂದು ಮೀಟ್ ಮಾಡ್ಬೋದು. ನಮಸ್ಕಾರ.